ರಾಜ್ಯದ ಹಲವೆಡೆ ಫೈನಾನ್ಸ್ ಕಂಪನಿಗಳಿಂದ ಕಿರುಕುಳ ಆರೋಪ, ಸುಮಾರು ಕಡೆ ಕಿರುಕುಳ ಆರೋಪಗಳು ಅಂದ್ರೆ ವರದಿಗಳು ಬರ್ತಾ ಇವೆ. ತೊಂದರೆ ಕೊಟ್ರೆ ದೂರು ದಾಖಲಿಸಲು ತಿಳಿಸಿದ್ದೇವೆ. ತುಂಬಾ ತೊಂದರೆ ಕೊಟ್ರೆ ಕಂಪ್ಲೇಂಟ್ ಕೊಡಬೇಕು ಅಂತ ನಾವು ಹೇಳಿದ್ದೀವಿ. ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಬ್ಸಿಡಿ ಹೆಸರಿನಲ್ಲಿ ಸಾವಿರಾರು ಜನರಿಗೆ ಸಾಲ ಕೊಟ್ಟಿದ್ದಾರೆ. ಸಬ್ಸಿಡಿ ಹೆಸರಲ್ಲಿ ಸಾಲ ತಗೊಂಡಿದ್ದಾರೆ ತುಂಬಾ ಜನ. ಹಣ ತುಂಬುವ ವಿಚಾರದಲ್ಲಿ ಈಗ ಸಂಘರ್ಷ ಆರಂಭ ಆಗಿದೆ. ಈಗಾಗಲೇ ಡಿಸಿ ನೇತೃತ್ವದಲ್ಲಿ ಒಂದು ಸಭೆಯನ್ನ ನಡೆಸಿದ್ದಾನೆ. ಬನ್ನಿ ಏನ್ ಹೇಳಿದ್ರು ಜಾರಕಿಹೊಳಿ ನೋಡೋಣ. ಆಗ್ತದೆ, ಭಾಳಷ್ಟು ಕಡೆ ಆಗಿದೆ. ಬಡ್ನೆ ಬೇರೆ ಬೇರೆ ಕಡೆ ಹೋಗಿ ಒಂದೇ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ. ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು ಸಜೆಸ್ಟ್ ಮಾಡಿದ ಹಂಗೆ ನಿಮ್ಗೆ ತೊಂದರೆ ಕೊಟ್ಟರೆ ದೂರ ದಾಖಲೆ ಮಾಡತ್ತೆ ಹೇಳಿದ್ದೀವಿ. ಯಾಕಂದ್ರೆ ದುಡ್ಡು ತೊಗೊಳ್ಳೋದು ಒಂದು ವಿಷಯ ಸಪ್ರೇಟು, ಅವ್ರಿಗೆ ಹರಾಸ್ಮೆಂಟ್ ಮಾಡೋದು ಈಗ ಸಪ್ರೇಟ್ ಅದು ವಿಷಯ. ಸೊ ಅದು ಗೊಂದಲ ಇದೆ. ಅದು ನಿಮಗೂ ಈಗಾಗಲೇ ಗೊತ್ತಿದೆ, ಗೊಂದಲ ಇದೆ. ಅದು ಸಬ್ಸಿಡಿ ಅಂತೇಳಿ ಅವ್ರಿಗೆ ಕೊಡಿಸಿದ್ದಾರೆ. ಈಗ ತುಂಬಲಿಕ್ಕೆ ಬಂದಾಗ ಸಂಘರ್ಷ ಪ್ರಾರಂಭ ಆಗಿದೆ. ಸೊ ನಾವು ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಸೊ ಒಂದು 2 ತಿಂಗಳು ಟೈಮ್ ತೊಗೊಂಡು ಒಂದು ತಿಂಗಳಾಗಿದೆ. ಇನ್ನೊಂದು ತಿಂಗಳಲ್ಲಿ ಅದಕ್ಕೆ ಏನೋ ಒಂದು ಪರಿಹಾರ ಮಾಡಬೇಕಾಗಿದೆ, ಮಾಡ್ತೀವಿ. ಏನೇನು ಸಾಧ್ಯ ಇದೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮ ಜಿಲ್ಲಾಡಳಿತದಿಂದ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಮಾಡಿದ್ದಾರೆ, ಭಾಳ ಕಡೆ ಓಡಿದ್ದಾರೆ. ನಿನ್ನೆ ಮೇಲೆ ಶಿರೂರದಲ್ಲಿ ಒಂದೇನೋ ಆತ್ಮಹತ್ಯೆ ಆಗಿದ್ದಾರೆ. ಇದೇ ಕಾಲಕ್ಕಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೇಳಿದ್ವಿ. ಅಲ್ಲಿ ಯಾರು ಕನ್ಸರ್ ಇದ್ದಾರೋ ಶಿರೂರದಲ್ಲಿ ಆಗಿದೆ. ಬೇರೆ ಬೇರೆ ಕಡೆ ಕೂಡ ಆಗ್ತಾಯಿದೆ. ಮಾಡಿದ್ವಿ, ನೋಡೋಣ ಕಾನೂನಲ್ಲಿ. ಯಾಕಂದರೆ ಕಾನೂನು ಕೂಡ ನೋಡಬೇಕಾಯ್ತು. ಅದರಲ್ಲಿ ಕೂಡ ಯಾವ ರೀತಿ ಅವಕಾಶ ಇದೆ ಅವ್ರಿಗೆ ಹೆಲ್ಪ್ ಮಾಡಲಿಕ್ಕೆ, ಅದು ನೋಡಿ ಮಾಡ್ತೀವಿ. ಆಗ್ತದೆ, ಭಾಳಷ್ಟು ಕಡೆ ಆಗಿದೆ. ಬಡ್ನೆ ಬೇರೆ ಬೇರೆ ಕಡೆ ಹೋಗಿ ಒಂದೇ ಕಡೆ ಎಲ್ಲ ಸುಮಾರು ಕಡೆ ದಿವಸ ಕಂಪ್ಲೇಂಟ್ ಬರ್ತಾವ್ರೆ. ಇಲ್ಲಿ ದೂರ ದಾಖಲೆ ಆಗಿಲ್ಲ. ನಾವು